ಬಿಡಿಸಣ್ಣ, ಭಸ್ಮವ ನಮಗೆ ನೀಡಣ್ಣ, ಮಹಿಮಾ ಪುರುಷನು ನೀನನ್ನ, ವಚನದ ಅಮೃತ ಉಣಿಸಣ್ಣ, ಜಯ ಗುರುದೇವ ಬಸವಣ್ಣ, ಬಾಗೇವಾಡಿಯ ನಮ್ಮಣ್ಣ. ದಾಸೋಹ ಮೂರ್ತಿಯೇ ಬಸವಣ್ಣ, ಧರ್ಮದ ದಾರಿಗೆ ನಡೆಸಣ್ಣ, ಶರಣರ ಬಳಗಕ್ಕೆ ಹಿರಿಯಣ್ಣ, ಶರಣು ಶರಣು ಶ್ರೀ ಬಸವಣ್ಣ, ಜಯ ಗುರುದೇವ ಬಸವಣ್ಣ. ಬಹಳ ಪುಣ್ಯವಂತರು ನಾವು ನೀವು ಕೂಡ, ಬಹಳ ಪುಣ್ಯವಂತರು. ಹೇಳ್ತಕ್ಕಂಥ ಸೌಭಾಗ್ಯ ನನಗ, ಕೇಳ್ತಕ್ಕಂಥ ಸೌಭಾಗ್ಯ ನಿಮಗ. ಯಾಕಂತಂದ್ರ ನಿನ್ನ ಹೇಳದ್ನಲ್ಲ, ಯೋಗ್ಯತೆ ಬೇಕು ಅಂತ. ಪುಣ್ಯ ಮಾಡೋರಿಗೆ ಮಾತ್ರ ಬಸವ ಪುರಾಣ ಸಿಗ್ತದ, ಎಲ್ಲರಿಗೂ ಕೂಡ ಸಿಗೋದಿಲ್ಲ. ಹೊರ ಪೂಜೆ ಗುರು ಸೇವೆ ವರ ಪುಣ್ಯವಿಲ್ಲದೆ ಬರಿದೆ ಸುಖ ಭೋಗ ದೊರಕುವುದುಂಟೇ ಆತ್ಮ. ಹಿಂದಿನ ಪುಣ್ಯವನ್ನು ಹಿಂದುಂಡುಣಬೇಕಾತ್ಮ, ಇಂದಿನ ಪುಣ್ಯವನ್ನು ಮುಂದುಂಡುಣಬೇಕಾತ್ಮ. ಎಲ್ಲದಕ್ಕೂ ಕೂಡ ಪುಣ್ಯ ಬೇಕಂತಾರ. ಪುಣ್ಯದ ಬಲದಿಂದಲೇ ಹೇಳ್ತಕ್ಕಂಥ ಭಾಗ್ಯ, ಕೇಳ್ತಕ್ಕಂಥ ಭಾಗ್ಯ. ಯಾವ ಪುರಾಣ ಇದು? ಬಸವ ಪುರಾಣ. ಇದನ್ನ ಬರೆದಿರ್ತಕ್ಕಂಥವರು ಭೀಮ ಕವಿಗಳು. ಪುರಾಣ ಇಷ್ಟು ಅದ್ಭುತ ಅದಲ್ಲ, ಇದು ಇಷ್ಟು ಆನಂದ ಅದಲ್ಲ. ಸ್ವಲ್ಪ ಕೇಳಿದ್ದನ್ನ ಹಾಗೆ ಸ್ವಲ್ಪ ನೆನಪಿಟ್ಕೊಳ್ರಿ. ಯಾಕಂತಂದ್ರ ಯಾವ ಒಂದು ಪವಿತ್ರ ಭೂಮಿಯಲ್ಲಿ ಬಸವಣ್ಣ ಜನಿಸಿದ್ದನೋ, 770 ಅಮರಗಣಗಳು ಜನಿಸಿದ್ದರೋ, ನಾವು ಕೂಡ ಅದೇ ಭೂಮಿಯಲ್ಲಿ ಜನಿಸಿದ್ದೀವಿ. ಆ ಶರಣರ ವಾರಸುದಾರರು ನಾವು ನೀವುಗಳೆಲ್ಲ. ನಮ್ಮ ಪೂರ್ವಜರ ಇತಿಹಾಸವನ್ನು ನಾವು ಕೇಳಿಲ್ಲ ಅಂತಂದ್ರ ಮತ್ಯಾರು ಕೇಳ್ತಾರ? ನಮ್ಮ ಅಪ್ಪಗೆ ನಾವು ಅಪ್ಪ ಅನ್ಲಿಲ್ಲ ಅಂತಂದ್ರ ಮತ್ತೊಬ್ರು ಯಾಕಂತಾರ? ಆ ಕಾರಣಕ್ಕಾಗಿ ಬಹಳ ಪ್ರೀತಿಯಿಂದ ಕೇಳಬೇಕು, ಬಹಳ ಅಭಿಮಾನದಿಂದ ಕೇಳಬೇಕು. ಹೇಗಿದ್ದ ನಮ್ಮಪ್ಪ ಬಸವಣ್ಣ? ಈಗೇನು ಬಿಡ್ರಿ, ಈಗ ಮಾತಾಡಿದ್ದು ಜಗತ್ತಿನ ತುಂಬ ಎಲ್ಲ ಏನು ಒಂದು 3-4 ನಿಮಿಷದೊಳಗೆ ಎಲ್ಲ ಕಡೆಗೆ ಸುದ್ದಿ ಹೋಗ್ತದೆ. ಈಗ ನಾವು ಇಲ್ಲಿ ಮಾತಾಡಿದ್ದು ಯಾಕೆ? ಈಗೆಲ್ಲ ಇವೆಲ್ಲ ಅದಾವ, ಟಿ ವಿ ಅದಾವ, ಮೊಬೈಲ್ ಅದಾವ, ಇಂಟರ್ನೆಟ್ಟು ಅದೋ ಇದೋ 108 ಬಂದು ಬಿಟ್ಟಾವ. ಈಗ ವೈರಲ್ ಆಗೋದು, ಈಗ ಆ ಸುದ್ದಿ ಹಬ್ಬುದು ಭಾಳ ದೊಡ್ಡ ಮಾತಲ್ಲ. ಅವಾಗ ಏನೇನು ಇದ್ದಿದ್ದಿಲ್ಲ. 900 ವರ್ಷದ ಹಿಂದ ಒಬ್ಬರ ಬಾಯಿಂದ ಒಬ್ಬರು ಹಿಂಗೆ ಕೀರ್ತಿ ಹಬ್ಬಿ ಎಲ್ಲಿ ತನಕ ಹೋತು ಕೀರ್ತಿ ಬಸವಣ್ಣಂದು? ಉತ್ತರ ಭಾರತದಲ್ಲಿ ಇರ್ತಕ್ಕಂಥ ಕಾಶಿ, ಏನು ನಾವು ವಿಶ್ವನಾಥನ ಒಂದು ಮಂದಿರ ಅಂತೇಳಿ ಹೇಳ್ತೀವಿ, ಭೂಲೋಕದ ಸ್ವರ್ಗ ಅಂತ ಏನು ಕರಿತೀವಿ ನಾವು, ಆ ಕಾಶಿ ತನಕ ಹೋತು ಬಸವಣ್ಣನವರ ಕೀರ್ತಿ. ಅಲ್ಲಿ ಇರ್ತಕ್ಕಂಥ ಒಬ್ಬ ಶರಣ ಶಿವಲೆಂಕ ಮಂಚಣ್ಣ. ಕಾಶಿ ವಿಶ್ವನಾಥನ ಪೂಜೆ ಮಾಡ್ತಿದ್ದ. ವಿಶ್ವನಾಥನ ಗುಡಿ ಮುಂದ ನೀರು ಕಸ ಹೊಡೆದು ನೀರು ಸಿಂಪಡಿಸಿ ರಂಗೋಲಿ ಹಾಕ್ತಿದ್ದ. ಎಂಥ ರಂಗೋಲಿ ಹಾಕ್ತಿದ್ದ? ಮುತ್ತಿನ ರಂಗೋಲಿ ಹಾಕ್ತಿದ್ದ ತಂಗಿಯಮ್ಮ. ನೀವು ಕೊಳ್ಳ ಹಾಕೋತಿರಲ್ರಿ ಮುತ್ತ, ಅಂಥ ಮುತ್ತಿನ ರಂಗೋಲಿ ಹಾಕ್ತಿದ್ದ ಶಿವಲೆಂಕ ಮಂಚಣ್ಣ. ಯಾವಾಗ ಅವನಿಗೆ ಇಲ್ಲ ಆ ಕಡೆ ದಕ್ಷಿಣ ಭಾರತದೊಳಗ ಕಲ್ಯಾಣ ಎಂಬತಕ್ಕಂಥ ಒಂದು ರಾಜ್ಯ ಅದ, ಅಲ್ಲಿ ಒಬ್ಬ ಪ್ರಧಾನಮಂತ್ರಿ ಅದನ್ನ ಬಸವಣ್ಣ ಅಂತ ತಿಳ್ಕೊಂಡು ಅವನಿಗೆ ಎಲ್ಲರೂ ಕೂಡ ಬಹಳ ಭಕ್ತಿ ಭಾಂಡಾರಿ ಬಸವಣ್ಣ ಅಂತ ಕರೀತಾರೆ, ಕಾಮಧೇನು ಕಲ್ಪವೃಕ್ಷ ಬಸವಣ್ಣ ಅಂತ ಕರೀತಾರೆ. ಈ ಕಾಶಿ ವಿಶ್ವನಾಥನೇ ಆ ಬಸವಣ್ಣನ ರೂಪದಿಂದ ಬಂದಾನ ಅಂತ ತಿಳ್ಕೊಂಡು, ಆ ಬಸವಣ್ಣನ ರೂಪ ನೋಡಬೇಕು ಅಂತ ತಿಳ್ಕೊಂಡು, ಬಸವಣ್ಣನ ಕಣ್ಣು ತುಂಬ ನೋಡಬೇಕು ಅಂತ ತಿಳ್ಕೊಂಡು ಕಾಶಿಯಿಂದ ಬಂದ ಕಲ್ಯಾಣಕ್ಕೆ ಶಿವಲೆಂಕ ಮಂಚಣ್ಣ ಬಂದ. ಬಸವಣ್ಣನ ನೋಡ್ದ, ಬಹಳ ಸಂತೋಷಪಟ್ಟ. ಮತ್ತು ಎಲ್ಲಿ ಕಾಶಿಗೆ ಹೋಗಬೇಕು? ಯಾಕೆ?
ಬಸವಣ್ಣ ಈ ಕಲ್ಯಾಣವನ್ನೇ ಕಾಶಿಯನ್ನಾಗಿ ಮಾಡ್ಯಾನ. ಸಾಕ್ಷಾತ್ ಬಸವಣ್ಣನೇ ಆ ವಿಶ್ವನಾಥನ ಸ್ವರೂಪದೊಳಗದನ. ಇಲ್ಲೇ ನನ್ನ ಕಾಯಕವನ್ನು ಮಾಡಿಕೊಂಡು ಇರಬೇಕು ಅಂತ ತಿಳ್ಕೊಂಡು ಕಲ್ಯಾಣದೊಳಗ ಉಳ್ಕೊಂಡ ಶಿವಲಿಂಗ ಮಂಚಣ್ಣ. ಕಲ್ಯಾಣದೊಳಗೆ ಒಂದ ಎರಡು ಗುಡಿ ಗುಂಡಾರಗಳು. ನೀವು ಕಲ್ಯಾಣಕ್ಕೆ ಹೋದ್ರೆ ಗೊತ್ತಾಗ್ತದ. ಅಲ್ಲಿ ತ್ರಿಪುರಾಂತಕೇಶ್ವರ ದೇವಸ್ಥಾನ, ಕಪಿಲೇಶ್ವರ ದೇವಸ್ಥಾನ, ಮಹಾದೇವ ದೇವಸ್ಥಾನ, ಶಂಕರ ದೇವಸ್ಥಾನ ಒಂದ ಎರಡ. ಆಗಿನ ಕಾಲದೊಳಗೆ 1000 ಶಿವನ ದೇವಸ್ಥಾನಗಳು. ಎಲ್ಲಿ? ಕಲ್ಯಾಣದೊಳಗೆ. ಆ ಎಲ್ಲ ದೇವರ ಗುಡಿಗೆ ಹೋಗ್ತಿದ್ದ, ಕಸ ಹುಡುಗುತ್ತಿದ್ದ, ನೀರು ಸಿಂಪಡಿಸ್ತಿದ್ದ. ಏನು ಬರುವಾಗ ಏನು ಒಂದಿಷ್ಟು ಮುತ್ತುಗಳನ್ನು ತಂದಿದ್ದಲ್ಲ, ಆ ಮುತ್ತಿನಿಂದ ರಂಗೋಲಿ ಹಾಕ್ತಿದ್ದ ಶಿವಲಿಂಗ ಮಂಚಣ್ಣ. ಹಿಂಗೆ ಸ್ವಲ್ಪ ದಿವಸ ಕಳೆದ ಬಳಿಕ ಏನಾಯ್ತು ಅಂತಂದ್ರೆ ತಂದಿರ್ತಕ್ಕಂಥ ಮುತ್ತು ಎಲ್ಲ ಖಾಲಿ ಆಗಿಬಿಟ್ಟು. ಬೇಡದವರಿಗೆ ಬೇಡಿದ್ದನ್ನು ಕೊಡ್ತಾನೆ ಬಸವಣ್ಣ, ಕಲ್ಯಾಣದ ಬಸವಣ್ಣ. ಬೆಳಗಿನ ಜಾವಕ್ಕೆ ಏನಾಗ್ಬಿಟ್ಟು ಅಂತಂದ್ರೆ ಮುತ್ತೆಲ್ಲ ಖಾಲಿ ಆದವು. ನನ್ನ ಕಾಯಕಕ್ಕೆ ಭಂಗ ಬರ್ತದಲ್ಲ ಅಂತ ತಿಳ್ಕೊಂಡು ಓಡ್ಕೊಂತ ಬಸವಣ್ಣನ ಮಹಾಮನೆಗೆ ಬಂದ ಶಿವಲಿಂಗ ಮಂಚಣ್ಣ. ಅಲ್ಲಿ ಬಾಗಿಲದೊಳಗೆ ಯಾರಿದ್ರು? ಹಡಪದ ಅಪ್ಪಣ್ಣನವರಿದ್ರು. ಅಪ್ಪಣ್ಣವರ ಮತ್ ನಾ ಬಸವಣ್ಣವ್ರಿಗೆ ಭೇಟಿ ಆಗ್ಬೇಕು. ಇಲ್ಲ ಮಂಚಣ್ಣವ್ರ, ಮತ್ತ ಬಸವಣ್ಣವರು ಸ್ನಾನ ಮಾಡಕತ್ತಾರ, ಅದಕ್ಕೆ ಸ್ವಲ್ಪ ತಡೀರಿ ಅಂದ್ರು ಹಡಪದ ಅಪ್ಪಣ್ಣವರು. ಇಲ್ಲ ನಾ ಬಸವಣ್ಣವ್ರಿಗೆ ಭೇಟಿ ಆಗಬೇಕು ಅಂತ ತಿಳ್ಕೊಂಡು ನೇರವಾಗಿ ಬಸವಣ್ಣನವರು ಸ್ನಾನ ಮಾಡ್ತಕ್ಕಂಥ ಕೋಣೆಗೆ ಬಂದುಬಿಟ್ಟ ಶಿವಲಿಂಗ ಮಂಚಣ್ಣ. ಬಸವಣ್ಣ ಶರಣು ಅಂದ್ಬಿಟ್ಟ. ಸ್ನಾನ ಮಾಡ್ತಾ ಇರ್ತಕ್ಕಂಥ ಬಸವಣ್ಣವರು ಕೂಡ ಶರಣು ಶರಣಾರ್ಥಿ ಅಂದರು. ಏನ್ರಿಪ್ಪ ಏನು ಜಂಗಮ ಅಪೇಕ್ಷೆ ಏನದ? ಏನು ಇಲ್ಲ ಬಸವಣ್ಣ, ನಾನು ತಂದಿರ್ತಕ್ಕಂಥ ಮುತ್ತು ಖಾಲಿ ಆಗ್ಯವ. ಅದಕ್ಕೆ ಕಲ್ಯಾಣದೊಳಗೆ ಒಂದಲ್ಲ ಎರಡಲ್ಲ 1000 ಶಿವನ ದೇಗುಲ ಅದವ. ಎಲ್ಲ ದೇಗುಲಗಳ ಮುಂದೆ ಮತ್ತು ನಾನು ರಂಗೋಲಿ ಹಾಕಬೇಕಲ್ಲ, ಮುತ್ತಿನ ರಂಗೋಲಿ. ಅದಕ್ಕೆ 7 ಖಂಡುಗ ನನಗೆ ಮುತ್ತು ಕೊಡು ಅಂತ ಹೇಳಂದ. 7 ಖಂಡುಗ ಅಂದ್ರೆ ಗೊತ್ತೇನ್ರಿವ? ಅವಾಗ ದೊಡ್ಡ ಡೊಳ್ಳರ್ಗೆ ಇರ್ತಿದ್ದು ನೋಡ್ರಿ ನಿಲ್ಲ ಅವಾಗೆಲ್ಲ ಕಾಳ ಕಡಿ ಹಾಕಕ್ಕೆ. ಅಂತ 7 ಖಂಡುಗ ನನಗೆ ಮುತ್ತು ಕೊಡು ಅಂತ ತಿಳ್ಕೊಂಡು ಯಾವಾಗ ಶಿವಲಿಂಗ ಮಂಚಣ್ಣ ನೋಡ್ದ, ಬಸವಣ್ಣವ್ರು ವಿಚಾರ ಮಾಡ್ತಾರ, ಇಷ್ಟು ಮುತ್ತು ಎಲ್ಲಿಂದ ತರಬೇಕು? ಜಂಗಮನ ಅಪೇಕ್ಷೆ ಅಂತಂದ್ರೆ ಸಂಗಮನಾಥನ ಅಪೇಕ್ಷೆ. ಆ ಜಂಗಮನ ಅಪೇಕ್ಷೆ ಪೂರೈಸಲ್ಬೇಕಲ್ಲ ಅಂತ ತಿಳ್ಕೊಂಡು ಆ ಕಡೆ ಈ ಕಡೆ ನೋಡ್ದ. ಆ ದಾಸೋಹದ ಸಲುವಾಗಿ, ಜಂಗಮರ ದಾಸೋಹದ ಸಲುವಾಗಿ ಅಲ್ಲಿ ಮುಂದೆ ಏನು ಬಟ್ಟಿದ್ರು ಅಂತಂದ್ರೆ ಜ್ವಾಳದ ರಾಶಿ ನೆಟ್ ಬಟ್ಟಿದ್ರು. ಅಲ್ಲಿ ಜ್ವಾಳದ ಒಂದು ಚೀಲ ತುಂಬಿ ಜ್ವಾಳದ 100 ಚೀಲ ಜ್ವಾಳ ಬಟ್ಟಿದ್ರು. ಬಸವಣ್ಣವ್ರಂದ್ರು, ಹೇ ಸಂಗಮನಾಥ, ಶಿವಲಿಂಗ ಮಂಚಣ್ಣ ಮುತ್ತಿನ ರಂಗೋಲಿ ಹಾಕಕ್ಕೆ ಮುತ್ತು ಕಡಿಮೆ ಬಿದ್ದಾವಂತ. ಸಂಗಮನಾಥ ಮುತ್ತು ಕೊಡು ಅಂತ ತಿಳ್ಕೊಂಡು ಆ ಜೋಳದ ರಾಶಿಯನ್ನ ನೋಡ್ದ ಬಸವಣ್ಣ. ಜೋಳ ಎಲ್ಲ ಮುತ್ತಾಗ್ಲಿ ಅಂತ ತಿಳ್ಕೊಂಡು ಮನಸ್ಸಿನೊಳಗೆ ಭಾವನೆಯಲ್ಲಿ ತಂದುಕೊಂಡ. ಯಾವಾಗ ಜೋಳ ಎಲ್ಲ ಮುತ್ತಾಗ್ಲಿ ಅನ್ನೋದೇ ತಡ ಆ ಜೋಳದ ರಾಶಿ ಎಲ್ಲ ಮುತ್ತಿನ ರಾಶಿಯಾಗಿತ್ತು. ಬಸವಣ್ಣವ್ರಂತಾರ, ಮಂಚಣ್ಣವ್ರೇ ಹೋಗ್ರಿ, ನಿಮಗೆ ಎಷ್ಟು ಬೇಕೋ ಅಷ್ಟು ಮುತ್ತು ತಗೊಳ್ರಿ ಅಂತ ಹೇಳಿ ತಿಳ್ಕೊಂಡು ಹೇಳಿದಾಗ ಬಂದು ನೋಡ್ತಾನ ಶಿವಲಿಂಗ ಮಂಚಣ್ಣ. ಮುತ್ತಿನ ರಾಶಿ ಎಷ್ಟು ಬೇಕಷ್ಟು ಮುತ್ತು. ಇನ್ನು ನನ್ನ ಜೀವನ ಪರ್ಯಂತ ಅಲ್ಲಿ ಇಲ್ಲಿ ಮುತ್ತು ಹುಡುಕಾಡುವುದೇ ಬೇಡ ಅಂತ ತಿಳ್ಕೊಂಡು ಶಿವಲಿಂಗ ಮಂಚಣ್ಣ ತನ್ನ ಜೀವನವಿಡೀ ಆ ಮುತ್ತಿನಿಂದ ರಂಗೋಲಿಯನ್ನು ಹಾಕ್ತಕ್ಕಂಥ ಕಾಯಕ ಕಲ್ಯಾಣದೊಳಗೆ ಮಾಡ್ದ ಅಂತ ತಿಳ್ಕೊಂಡು ಇತಿಹಾಸ ಬರ್ತದ ತಂಗಿ. ಮುಂದೆ ಒಂದು ದಿವಸಕ್ಕೆ ಏನಾಯ್ತು ಅಂತಂದ್ರೆ, ತಮಿಳುನಾಡು ಭಾಗದಿಂದ ಒಬ್ಬ ಜಂಗಮರು ಬರ್ತಾರೆ. ಬಸವಣ್ಣನ ಕೀರ್ತಿ ಅಷ್ಟು ದೂರ ಹೋಗ್ತದ. ನಾವು ಬಸವಣ್ಣನವರ ದರ್ಶನ ಮಾಡ್ಕೋಬೇಕು. ಬಸವಣ್ಣ ಬೇಡಿದವರಿಗೆ ಬೇಡಿದ್ದನ್ನ ಕೊಡ್ತಾನ. ನಂದು ಒಂದು ಸಂಕಲ್ಪ ಅದ, ಬಸವಣ್ಣ ಈಡೇರಿಸ್ತಾನೋ ಹ್ಯಾಂಗೋ ಅಂತ ತಿಳ್ಕೊಂಡು ಪಾಪ ತಮಿಳುನಾಡಿನಿಂದ ಬಂದಿರತಕ್ಕಂಥ ಒಬ್ಬ ಜಂಗಮ ಬಸವಣ್ಣನವರನ್ನ ಭೇಟಿಯಾಗಿ, ಯಪ್ಪ ಬಸವಣ್ಣ, ನಂದು ಒಂದು ಸಂಕಲ್ಪ ಅದ, ನೀ ಈಡೇರಿಸ್ತೇನಪ್ಪ? ಅವಾಗಂತಾರ ಬಸವಣ್ಣವರು, ಈಡೇರ್ಸಕ್ಕೆ ನಾನು ಯಾರ್ಯಪ್ಪ? ಎಲ್ಲ ಶಿವನಿಚ್ಛಾ, ಸಂಗಮನಾಥನ ಇಚ್ಛಾ. ಏನು ಬೇಕು ಕೇಳ್ರಿ. ಏನೂ ಇಲ್ಲ, ನಂದು ಒಂದು ಸಂಕಲ್ಪ ಅದ, ಬರಡು ಆಕಳ ಹಾಲಿನಿಂದ ಲಿಂಗಕ್ಕೆ ಮಜ್ಜನ ಮಾಡಬೇಕು ಅನ್ನೋ ಆಶೆ ಅದ ಬಸವಣ್ಣ. ಬರಡು ಆಕಳ ಅಂದ್ರೆ ಗೊತ್ತಲ್ಲ, ಗೊಡ್ಡ ಆಕಳ ಹಾಲಿನಿಂದ ನಾನು ನನ್ನ ಲಿಂಗಕ್ಕೆ ಅಭಿಷೇಕ ಮಾಡಬೇಕು, ಮಜ್ಜನ ಮಾಡಬೇಕು ಅನ್ನೋ ಸಂಕಲ್ಪ ಅದ. ಅದಕ್ಕೆ ನನ್ನ ಸಂಕಲ್ಪವನ್ನು ಈಡೇರಿಸ್ತೇನೋ ಬಸವಣ್ಣ?
ಆವಾಗ ಬಸವಣ್ಣವ್ರಂತಾರೆ, ಯಪ್ಪ ಜಂಗಮನ ಅಪೇಕ್ಷೆ ಅದು ಸಂಗಮನಾಥನ ಅಪೇಕ್ಷೆ, ಈಡೇರ್ಸಕ್ಕೆ ನಾನು ಯಾರ್ಯಪ್ಪ, ಸಂಗಮನಾಥ ಈಡೇರಿಸ್ತಾನ ಅಂತ ತಿಳ್ಕೊಂಡು ಅಲ್ಲೇ ಇರ್ತಕ್ಕಂಥ ಹಡಪದ ಅಪ್ಪಣ್ಣವರನ್ನ ಇನ್ನಿತರ ಶರಣರನ್ನ ಕರೆದು, ಏನ್ರಿಪ್ಪ ಕಲ್ಯಾಣದೊಳಗೆ ಎಲ್ಲಿ ಆದರೂ ಕೂಡ ಬರಡು ಆಕಳದ ಏನು ನೋಡ್ರಿ, ಗೊಡ್ಡ ಆಕಳದ ಏನು ನೋಡ್ರಿ ಅಂತ ತಿಳ್ಕೊಂಡು ನೋಡಾಕ ತರಾಕ ಕಳಿಸ್ತಾರ. ಅಲ್ಲಿ ಇಲ್ಲಿ ಹುಡುಕ್ಯಾಡ್ತಾರ ಅಂತೂ ಇಂತೂ ಒಂದು ಗೊಡ್ಡ ಆಕಳ ಸಿಗ್ತದ. ಗೊಡ್ಡ ಆಕಳ ಅಂತಂದ್ರೆ ಅದು ಗರ್ಭ ಧರಿಸೋದು ಇಲ್ಲ, ಮಗುವಿಗೆ ಜನ್ಮ ಕೊಡೋದು ಇಲ್ಲ, ಹಾಲಂತೂ ಮೊದಲೇ ಇಲ್ಲ. ಇಂಥ ಆಕಳ ಹಾಲಿನಿಂದ ಅಭಿಷೇಕ ಮಾಡ್ಕೋಬೇಕು ಅನ್ನೋ ಸಂಕಲ್ಪ ತಮಿಳುನಾಡಿನಿಂದ ಬಂದಿರತಕ್ಕಂಥ ಆ ಜಂಗಮನದ್ದು. ಯಾವಾಗ ಆ ಗೊಡ್ಡು ಆಕಳನ್ನು ತಂದರು, ಆವಾಗ ಬಸವಣ್ಣವರು, ತಾಯಿ ಗೋಮಾತೆ, ನಿನ್ನ ಒಡಲೊಳಗ ಒಂದಲ್ಲ ಎರಡಲ್ಲ ಎಲ್ಲ ದೇವಾನು ದೇವತೆಗಳನ್ನು ತುಂಬಿಕೊಂಡಿರ್ತಕ್ಕಂಥ ತಾಯೇ, ಜಂಗಮನ ಅಪೇಕ್ಷೆ ಆಗ್ಯದ, ನಿನ್ನ ಹಾಲಿನಿಂದ ಲಿಂಗಕ್ಕೆ ಅಭಿಷೇಕ ಆಗಬೇಕು ಅಂತ, ಅದಕ್ಕೆ ನೀನು ದಯಪಾಲಿಸ್ಬೇಕವ ಅಂತ ತಿಳ್ಕೊಂಡು ಆನಂದದಿಂದ ಆ ಹಸುವಿಗೆ ಸ್ನಾನವನ್ನು ಮಾಡಿಸಿ ವಿಭೂತಿಯನ್ನು ಧರಿಸಿ ಆ ಆಕಳ ಕೊರಡಲ್ಲಿ ಲಿಂಗವನ್ನು ಧಾರಣೆಯನ್ನು ಮಾಡಿ ಸಂಗಮನಾಥ ಸಂಗಮನಾಥ ಅಂತ ತಿಳ್ಕೊಂಡು ಅದರ ಡುಬ್ಬದ ಮೇಲೆ ಕೈ ಆಡಿಸಿ, ಅಪ್ಪಣ್ಣವರೇ ನೀಲಾ ನನಗೆ ಆ ಹಾಲನ್ನು ಹಿಂಡ್ಕೊಳ್ಳಕ್ಕೆ ಒಂದು ಗಿಂಡಿಯನ್ನು ತೆಗೆದುಕೊಂಡು ಬರ್ರಿ ಅಂತ ತಿಳ್ಕೊಂಡು ಹೇಳಿದಾಗ ಒಂದು ಪಾತ್ರೆಯನ್ನು ತಂದು ಕೊಡ್ತಾಳೆ. ಯಾರು? ಧರ್ಮ ಪತ್ನಿಯಾಗಿರ್ತಕ್ಕಂಥ ನೀಲಾಂಬಿಕೆ. ಬಸವ 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 ಅಂತ ಆ ಕೆಚ್ಚಲನ್ನು ತೊಳೆದು ಬಸವಣ್ಣನವರು ಸಂಗಮನಾಥ ಸಂಗಮನಾಥ ಅಂತ ತಿಳ್ಕೊಂಡು ಹಾಲು ಹಿಂಡಿದ್ರೆ ಒಂದು ತೆಪೆಲೆ ಹಾಲು ಕೊಡ್ತಂತ ನೋಡ್ರಿ ಗೊಡ್ಡ ಆಕಳ. ಯಾವಾಗ ಗೊಡ್ಡ ಆಕಳ ಹಾಲು ಕೊಡ್ತೋ ಅಲ್ಲಿ ಇರ್ತಕ್ಕಂಥ ಜಂಗಮರು ಎಂಥ ಪುಣ್ಯ, ಎಂಥವನು ಬಸವಣ್ಣ, ಬೇಡಿದವರಿಗೆ ಬೇಡಿದ್ದನ್ನು ಕೊಡ್ತಕ್ಕಂಥವನು ಬಸವಣ್ಣ. ನಮ್ಮ ಪುಣ್ಯ ನಿಮ್ಮ ಪುಣ್ಯ ಅಂತ ತಿಳ್ಕೊಂಡು ಆ ಒಂದು ಹಾಲಿನಿಂದ ಎಲ್ಲರೂ ಅಭಿಷೇಕವನ್ನು ಮಾಡಿಕೊಂಡು ಬಂದರು ಅಂತ ತಿಳ್ಕೊಂಡು ಇತಿಹಾಸ ಹೇಳ್ತದ. ಅಷ್ಟೇ ಅಲ್ಲ, ಇನ್ನೊಬ್ಬ ಜಂಗಮ ಬಂದಿದ್ದ, ಬಸವಣ್ಣ ನಂದು ಒಂದು ಅಪೇಕ್ಷೆ ಅದ, ಏನು ಹೇಳ್ರಿಪ್ಪ, ಏನು ಹೇಳು, ಈಡೇರಿಸ್ತೀಯೇನು? ನಾನು ಯಾರಪ್ಪ ಈಡೇರ್ಸಕ್ಕೆ, ಕೊಡುವಾತ ಸಂಘ ಕೊಂಬುವಾತ ಸಂಘ, ಏನು ಹೇಳ್ರಿಪ್ಪ, ಸಂಗಮನಾಥ ಮಾಡ್ತಾನ. ಏನೂ ಇಲ್ಲ, ಇವತ್ತ ಶಿವರಾತ್ರಿ ಅದ, ಶಿವರಾತ್ರಿ ದಿವಸ 1,000 ಸಂಪಿಗೆ ಹೂವುಗಳಿಂದ ನಾನು ಲಿಂಗ ಪೂಜೆಯನ್ನು ಮಾಡ್ಕೊಳ್ಬೇಕು ಅನ್ನೋ ಸಂಕಲ್ಪದವ. ನಾವು ಮಲೆನಾಡು ಭಾಗದವರು, ಅಲ್ಲಿ ಸಂಪಿಗೆ ಹೂವು ಸಿಗ್ತಾವ. ಈ ಕಲ್ಯಾಣ ಭಾಗದೊಳಗೆ ಸಂಪಿಗೆ ಗಿಡಗಳನ್ನೇ ನಾನು ನೋಡಿಲ್ಲ. ಅದಕ್ಕೆ ಇವತ್ತು ಶಿವರಾತ್ರಿ ಇರುವುದರಿಂದ 1,000 ಸಂಪಿಗೆ ಹೂವು ನೀ ನನಗೆ ಕೊಡಬೇಕು ಬಸವಣ್ಣ. ಬಸವಣ್ಣನವ್ರು ನೋಡ್ತಾರ, ಆ ಕಡೆ ಈ ಕಡೆ ಎಲ್ಲಿಯೂ ಕೂಡ ಸಂಪಿಗೆ ಗಿಡನೇ ಇಲ್ಲ. ಆದರೂ ಕೂಡ ಜಂಗಮನ ಅಪೇಕ್ಷೆ ಅದ, ಏನಂತ 1,000 ಸಂಪಿಗೆ ಹೂಗಳನ್ನು ಕೊಡಬೇಕು ಅಂತ. ಹಿಂಗೆ ವಿಚಾರ ಮಾಡಿ ಹಿತ್ತಲಲ್ಲಿ ಬರ್ತಕ್ಕಂಥ ಸಮಯದೊಳಗೆ, ಹಿತ್ತಲದೊಳಗೆ ಯಾವ ಗಿಡ ಇದ್ದು ಅಂತಂದ್ರೆ ಕಣಗಿಲ ಗಿಡ. ಕಣಗಿಲ ಗಿಡ ನೋಡ್ರಿ ನಿಲ್ರಿವ, ಕೆಂಪು ಕಣಗಿಲಿ, ಬಿಳಿ ಕಣಗಿಲಿ, ಹಳದಿ ಕಣಗಿಲಿ ನೋಡ್ರಿ ನಿಲ್ಲ. ಅಂಥ ಕಣಗಿಲ ಗಿಡದೊಳಗೆ 1000 ಹೂವು ಹತ್ತಿದ್ದು. ಆವಾಗ ಯಾವಾಗ ಆ ಕಣಗಿಲ ಹೂವುಗಳನ್ನು ದೃಷ್ಟಿಸಿ ನೋಡ್ದ ಬಸವಣ್ಣ, ಈ ಹೂವುಗಳೆಲ್ಲ ಸಂಪಿಗೆ ಹೂವುಗಳಾಗ್ಲಿ ಅಂತ ತಿಳ್ಕೊಂಡು ಮನಸ್ಸಿನೊಳಗೆ ಆ ಭಾವನಾ ತರುದ ತಡ ಆ ಕಣಗಿಲ ಹೂವುಗಳ ಎಲ್ಲವೂ ಕೂಡ ಸಂಪಿಗೆ ಹೂವುಗಳಾಗಿ ಪರಿವರ್ತನೆ ಆದವು. ಆ ಸಂಪಿಗೆ ಹೂವುಗಳನ್ನು ಎತ್ತಿ 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 ಅಲ್ಲಿರ್ತಕ್ಕಂಥ ಜಂಗಮ ಸಂಕುಲಕ್ಕೆ ತಗೊಳ್ರಪ್ಪ, ಸಂಗಮನಾಥ ಸಂಪಿಗೆ ಹೂವುಗಳನ್ನು ಕೊಟ್ಟನ, ಆನಂದದಿಂದ ಲಿಂಗ ಪೂಜೆಯನ್ನು ಮಾಡ್ರಿ ಅಂತ ತಿಳ್ಕೊಂಡು ಆ ಶಿವರಾತ್ರಿ ದಿವಸ ಬಸವಣ್ಣನು ಕೂಡ ಶಿವಶಿವ ಸಂಗಮನಾಥ ಅಂತ ತಿಳ್ಕೊಂಡು ಎಲ್ಲರೊಂದಿಗೆ ಬಹಳ ಸಂತೋಷದಿಂದ ಆನಂದದಿಂದ ಲಿಂಗ ಪೂಜೆಯನ್ನು ಮಾಡಿಕೊಂಡ ಬಸವಣ್ಣ ಅಂತ ತಿಳ್ಕೊಂಡು ಕೇಳ್ತೇವೆ. ಹಿಂಗೆ ಬೇಡಿದವರಿಗೆ ಬೇಡಿದ್ದನ್ನು ಕೊಡಾಕತ್ತಾನ ಬಸವಣ್ಣ, ಬೇಡಿದವರಿಗೆ ಬೇಡಿದ್ದನ್ನು ಕೊಡಾಕತ್ತಾನ. ಹೀಗಿರ್ತಕ್ಕಂಥ ಸಮಯದೊಳಗೆ ಒಮ್ಮೆ ಏನಾಗ್ಯದ ಅಂತಂದ್ರೆ, ಬಸವಣ್ಣನಿಗೆ ಜಂಗಮರು ಅಂತಂದ್ರೆ ಭಾಳ ಭಕ್ತಿ. ಪಾಪ ಬಡಬಗ್ಗ ಜಂಗಮರು ಅಂತಂದ್ರೆ ಭಾಳ ಭಕ್ತಿ, ಭಾಳ ಪ್ರೀತಿ. ಒಂದಿಷ್ಟು ಜನ ಭಾಳ ದೂರದಿಂದ ಕಲ್ಯಾಣಕ್ಕೆ ಬಂದು ಕಲ್ಯಾಣದೊಳಗೆ ಉಳ್ಕೊಂಡಿದ್ರು ಜಂಗಮರು. ಬಸವಣ್ಣ ಏನು ತನ್ನ ಮಹಾಮನೆಯೊಳಗೆ ಪ್ರಸಾದ ಮಾಡಿಸ್ತಿದ್ರಲ್ಲ, ಆ ಪ್ರಸಾದ ಮಾಡಿಸಿದ ನಂತರ ಏನು ಮಾಡ್ತಿದ್ರು ಬಸವಣ್ಣವರು ಅಂತಂದ್ರೆ, ಮತ್ತು ಮನೆಗೆ ನೀವು 500 ಕರ್ಕೊಂಡ್ರಿ ಅಂತಂದ್ರೆ, ಏನ್ರಿವ ಪ್ರಸಾದ ಮಾಡಿಸ್ತೀರಿ ಅಂತಂದ್ರೆ ಹಂಗೆ ಕಳಿಸ್ತೀರೇನು? ರೂಪಾಯಿನ ಆಗಲಿ 5 ರೂಪಾಯಿನ ಆಗಲಿ ಕಾಣಿಕ ಕೊಟ್ಟು ಕಳಿಸ್ತೀರೇನಿಲ್ಲ. ಹಂಗೆ ಬಸವಣ್ಣ ಏನು ಮಾಡ್ತಿದ್ದ ಅಂತಂದ್ರೆ, ಆ ಜಂಗಮರಿಗೆ ಹೊಟ್ಟೆ ತುಂಬ ಪ್ರಸಾದ ಮಾಡಿಸಿ ಕಾಣಿಕ, ಅದಕ್ಕೆ ಪಡಿ ಅಂತ ಕರೀತಾರೆ, ಪಡಿ ಕೊಟ್ಟು ಕಳಿಸ್ತಿದ್ದ. ಒಂದು ದಿವಸ ಏನಾಗಿದೆ ಅಂತಂದ್ರೆ, ಒಬ್ಬ ಜಂಗಮ ಹೊಟ್ಟೆ ತುಂಬ ಪ್ರಸಾದ ಮಾಡ್ಯಾನ, ಬಸವಣ್ಣ ಕೊಡ್ತಕ್ಕಂಥ ಪಡಿ ಅದು ಮರ್ತು ಮನೆಗೆ ಬಂದಾನೆ.
ದಕ್ಷಿಣ ತಗೊಳ್ಳಾರ್ದೆ ಮರ್ತು ಮನೆಗೆ ಬಂದಾನ. ಮನೆಗೆ ಬಂದ ಬಳಕ ಅವನಿಗೆ ಓಹೋ ನಾ ದಕ್ಷಿಣ ಬಿಟ್ಟು ಬಂದ್ಯಲ್ಲ. ತನ್ನ ಹೆಂಡತಿಗೆ ಹೇಳ್ತಾನವ, ಇಲ್ಲ ಬಸವಣ್ಣನ ಮನೆಗೆ ನಾನು ಪ್ರಸಾದಕ್ಕೆ ಹೋಗಿದ್ನಿ, ಅವ ಕೊಡೋ ಕಾಣಿಕ ಮರ್ತು ಬಂದಿನಿ, ನನ್ನ ಪಾಲಿನ ಕಾಣಿಕ ನೀ ತಗೊಂಡು ಬಾ ಅಂತ ತಿಳ್ಕೊಂಡು ಹೆಂಡತಿ ಕಳಿಸ್ತಾನವ. ಎಂಥವ್ರು ಇರ್ತಾರೆ ನೋಡ್ರಿ ಜಂಗಮರು. ಆಯ್ತು ಅಂತ ತಿಳ್ಕೊಂಡು ಬಸವಣ್ಣವ್ರು ಎಲ್ಲಿ ಅದಾರಂತ ಕೇಳ್ಕೊಂಡು ಬರ್ತಾಳ. ಅಷ್ಟೊತ್ತಿಗೆ ಪಾಪ ಬಸವಣ್ಣನವರು ಅಲ್ಲಿ ಪರುಷ ಕಟ್ಟಿ ಅಂತ ಬರ್ತದೆ ತಂಗಿ, ಕಲ್ಯಾಣದೊಳಗೆ ಪರುಷ ಕಟ್ಟಿ. ನೀವೇನು ಅಕ್ಕನ ಬಳಗದವ್ರು ಅದಿರಲ್ರಿ ಬಾ, ನನ್ನ ತಾಯಂದ್ರು, ಖೇಡ್ಗಿ ತಾಯಂದ್ರು, ಮತ್ತು ನಮ್ಮ ಏನು ಎಲ್ಲ ಹಿರಿಯರು ಅದಿರಲ್ಲ, ಖೇಡ್ಗಿ ಹಿರಿಯರು ಬಂತು, ಯುವಕರು ಬಂತು. ಬಸವ ಪುರಾಣ ಮುಗಿದು ಕೂಡಲೇ ಒಂದು ಬಿಟ್ಟು 4 ಬಸ್ ಆಗಲೆಕ್ಕ ಎಲ್ಲರೂ ಎಲ್ಲಿ ಹೋಗಿ ದರ್ಶನ ತಗೊಂಡು ಬರಬೇಕು? ಬಸವ ಕಲ್ಯಾಣಕ್ಕೆ ಹೋಗಿ ದರ್ಶನ ತಗೊಂಡು ಬರಬೇಕು. ತಗೊಂಡು ಬರ್ತೀರಿ ಅಯ್ಯವ? ಹೆಂಗೂ ಫ್ರೀ ಕಾರ್ಡ್ ಐತ್ರಿ ಅಪ್ಪ, ಆಧಾರ್ ಕಾರ್ಡ್ ಐತಿ, ತಗೊಂಡು ಹೋಗಿ ಬಂದು ಬಿಡ್ತೀವಿ. ಹೋಗಿ ಬರ್ರಿ ವಾ, ಅಲ್ಲಿ ಇಲ್ಲಿ ಹೋಗೋದಕ್ಕಿಂತಲೂ ಕಲ್ಯಾಣಕ್ಕೆ ಹೋಗಿ ಬಸವಣ್ಣನ ದರ್ಶನ ತಗೊಂಡು ಬರ್ರಿ. ಅನುಭವ ಮಂಟಪ ಕಟ್ಟಾಕತ್ತಾರ, ನೋಡಾಕ 2 ಕಣ್ಣು ಸಾಲೋದಿಲ್ಲ. ಅಲ್ಲಿ ಹೋದ್ರಿ ಅಂತಂದ್ರೆ ಪರುಷ ಕಟ್ಟಿ ಅಂತದ ತಂಗಿಯಲ್ಲಿ ಕಲ್ಯಾಣದೊಳಗೆ ಪರುಷ ಕಟ್ಟಿ. ಆ ಪರುಷ ಕಟ್ಟಿಯ ಸ್ಪೆಷಾಲಿಟಿ ಏನು ಅಂತಂದ್ರೆ ಬಸವಣ್ಣನವರು ಅದೇ ಕಟ್ಟಿ ಮ್ಯಾಲೆ ಕುತ್ಕೊಂಡು ಯಾರು ಏನು ಬೇಡ್ತಾರ ಬೇಡಿದವರಿಗೆ ಬೇಡಿದ್ದನ್ನು ಕೊಡ್ತಕ್ಕಂಥ ಸಾಮರ್ಥ್ಯ ಆ ಪರುಷ ಕಟ್ಟಿಯೊಳಗೆ. ಈಗಲೂ ಕೂಡ ಆ ಪರುಷ ಕಟ್ಟಿ ಅದ. ಇಂದಿಗೂ ಎಷ್ಟೋ ಜನ ತಮ್ಮ ವ್ಯಾಪಾರ ಉದ್ಯೋಗ ಎಲ್ಲವೂ ಸಕ್ಸಸ್ ಆಗಲಿ, ನಮಗೆ ವೃದ್ಧಿ ಆಗಲಿ ಅಂತ ತಿಳ್ಕೊಂಡು ಆ ಪರುಷ ಕಟ್ಟಿಯ ಕಟ್ಟಿಗೆ ತಾವು ಮಾಡ್ತಕ್ಕಂಥ ಉದ್ಯೋಗದ ಆ ವಸ್ತುಗಳನ್ನು ಸ್ಪರ್ಶ ಮಾಡ್ಕೊಂಡು ಹೋಗ್ತಾರೆ ಇಂದಿಗೂ ಕೂಡ. ಬಸವಣ್ಣವರು ಪರುಷ ಕಟ್ಟಿ ಮೇಲೆ ಕುತ್ಕೊಂಡು ಬೇಡಿರ್ತಕ್ಕಂಥ ಪಾಪ ಬಡಬಗ್ಗರಿಗೆ ಅದನ್ನು ಕೊಡ್ತಾ ಇದ್ರು. ಈ ಜಂಗಮನ ಹೆಂಡತಿ ಎಲ್ಲಿಗೆ ಬಂದಾಳ? ಬಸವಣ್ಣವ್ರ ಹತ್ರ ಬಂದಾಳ. ಯಾಕ? ತನ್ನ ಗಂಡ ಊಟ ಮಾಡಿ ಬಸವಣ್ಣ ಕೊಡ್ತಕ್ಕಂಥ ಕಾಣಿಕ ಮರ್ತು ಬಂದಾನ, ಬಸವಣ್ಣನವ್ರ ಕಡೆಯಿಂದ ಇಸ್ಕೊಂಡು ಬರಬೇಕು ಅಂತ ಬಂದಳು. ಬಸವಣ್ಣವ್ರ ಮುಂದೆ ನೋಡಿ ದಾನ ಧರ್ಮ ಮಾಡಕತ್ತಾರ. ಆ ಸಮಯದೊಳಗೆ ಏನಾಯ್ತು ಅಂತಂದ್ರೆ ನೀಲಾಂಬಿಕೆ ತಾಯಿಯವರು ಬಸವಣ್ಣನವರಿಗೆ ಏನೋ ಒಂದಿಟ್ಟು ಕೆಲಸದ ನಿಮಿತ್ತವಾಗಿ ಏನೋ ಹೇಳಾಕಂತ ಹೇಳಿ ಬಂದಿದ್ರು. ಯಾರು ಬಂದಿದ್ರು? ಬಸವಣ್ಣನ 2ನೇ ಹೆಂಡತಿಯಾಗಿರ್ತಕ್ಕಂಥ ನೀಲಾಂಬಿಕೆ. ಯಾವಾಗ ನೀಲಾಂಬಿಕೆ ಬಂದಳೋ ಈ ಜಂಗಮನ ಹೆಂಡತಿ ಕಣ್ಣ ಯಾತ್ರ ಮ್ಯಾಲೆ ಬಿತ್ತು ಅಂತಂದ್ರೆ ನೀಲಮ್ಮ ಉಟ್ಕೊಂಡಿರ್ತಕ್ಕಂಥ ಸೀರೆ ಮ್ಯಾಲೆ ಬಿತ್ತು ನೋಡ್ರಿ. ಅಲ್ಲಲ್ಲ ಎಷ್ಟು ಚಲೋ ಐತಲ್ಲ ಇದು ಸೀರೆ, ಏನು ರೇಷ್ಮೆ ಸೀರೆ, ಮಿರಿ 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 ಮಿಂಚಾಕತ್ತದ. ಅಬ್ಬಬ್ಬ, ಇಂಥ ಸೀರೆ ನನಗೂ ಇದ್ರು ಎಷ್ಟು ಚಂದ ಕಾಣಿಸ್ತೀನಲ್ಲ ನಾ ಅಂತ ತಿಳ್ಕೊಂಡು. ಮತ್ತು ಹೆಣ್ಮಕ್ಳಿಗೆ ಸೀರೆ ಮೋಹ ಇರ್ತದೇನಿಲ್ರಿ ಅವ? ಮನ್ಯಾಗ ನೋಡ್ರಿ, ಕಪಾಟ್ ತೆಗೀರಿ, ನಿಮ್ಮೂ ಎಷ್ಟು ಸೀರೆ ಇರ್ತಾವ, ಅವರು ಎಷ್ಟು ಪ್ಯಾಂಟ್ ಶರ್ಟ್ ಇರ್ತಾವ. 100 ಸೀರೆ ಇದ್ರೆ ನಿಮ್ಮ 2 ಜೊತೆ ಇರ್ತಾವ. ಅವರು ದೀಪಾವಳಿಗೊಂದು, ಯುಗಾದಿಗೊಂದು. ಹೌದೇನಿಲ್ಲವ? ಯಾಕೆ ಸೀರೆ ಹುಚ್ಚ ನಿಮಗದು? ಹೌದಲ್ಲ? ಇಲ್ಲಿನೂ ಕೂಡ ಈ ಜಂಗಮನ ಹೆಂಡತಿಗೆ ಸೀರೆ ಹುಚ್ಚ. ಎಷ್ಟು ಚಂದದಲ್ಲ ನೀಲಮ್ಮ ಉಟ್ಕೊಂಡಿರ್ತಕ್ಕಂಥ ಸೀರೆ ಅಂತ ತಿಳ್ಕೊಂಡು ಬಸವಣ್ಣವ್ರ ಕಡೆಯಿಂದ ಕಾಣಿಕ ಇಸ್ಕೊಳ್ಳೋದು ಮರ್ತು ಮತ್ತೆ ಮನೆಗೆ ಬಂದಳು. ಏನ್ರಿ ಮತ್ತೊಂದು ಕೆಲಸ ಅದ, ಏನು ಹೇಳು? ಏನೂ ಇಲ್ಲ, ನಾನು ದುಡ್ಡು ತರಬೇಕಂತ ತಿಳ್ಕೊಂಡು ಹೋಗಿದ್ದೆ. ಅಷ್ಟೊತ್ತಿಗೆ ಬಸವಣ್ಣನ ಧರ್ಮಪತ್ನಿಯಾಗಿರ್ತಕ್ಕಂಥ ನೀಲಮ್ಮ ತಾಯಿ ಬಂದರು. ಆಕಿ ಉಟ್ಕೊಂಡಿದ್ದು ಸೀರೆ ಶಿವ ಎಷ್ಟು ಚಂದದ, ಎಷ್ಟು ಅದ್ಭುತ ಅದ, ಅದಕ್ಕೆ ನನಗೆ ಆ ಸೀರೆ ಬೇಕಾ? ಇಲ್ಲ, ನಾ ಸೀರೆ ಹೆಂಗೆ ಕೇಳಾಕ ಬರ್ತದ? ನೀವು ಸೀರೆ ತಂದ್ರಿ ಅಂದ್ರೆ ನಿಮ್ಮ ಮನ್ಯಾಗ ಊಟ ಅಥವಾ ನಿಮ್ಮ ಇರಾಗ ಜಗ, ಇಲ್ಲ ಅದ್ರ ನಡ್ರಿ ಗೆಟ್ ಔಟ್ ಅಂದ್ಬಿಟ್ಟಳಕ್ಕಿ. ಯಾವಾಗ ಹೆಂಡತಿ ಹಿಂಗೆ ಅಂದಳು, ಹೆಂಗೆ ಶಿವನೇ ಮನ್ಯಾಗ ಇರಬೇಕಾಗಿತ್ತು ಅಂತಂದ್ರೆ ಹೆಂಡತಿ ಮಾತು ಕೇಳಬೇಕಲ್ಲ ಏನ್ರಿಪ್ಪ? ಹೆಂಡತಿ ಮಾತು ಕೇಳಲಾರ್ದವ್ರು ಯಾರದಾರನು ಈ ಪ್ರಪಂಚದೊಳಗೆ? ಹಿಂಗೆ ಮುನ್ವಳ್ಳಿಯಾಗ ಪ್ರವಚನ ನಡೆದಿತ್ತು. ಹೆಂಡತಿ ಮಾತು ಯಾರು ಕೇಳ್ತೀರಿ? ಕೈ ನನ್ನನ್ನು ಬಿಟ್ಟು ಇರ್ತಕ್ಕಂಥ ಶಕ್ತಿ ನಿನಗೆ ಹೆಂಗೆ ಇಲ್ಲೋ, ನಿನ್ನನ್ನು ಕೂಡ ಬಿಟ್ಟು ಇರ್ತಕ್ಕಂಥ ಶಕ್ತಿ ನನಗೂ ಕೂಡ ಇಲ್ಲ. ನೀ ಮುಂದೆ ಅವತಾರವನ್ನು ಎತ್ತು. ನಿನ್ನ ಜೊತೆಗೆ ಇಲ್ಲೇನು ದೇವಾನು ದೇವತೆಗಳಿದಾರಲ್ಲ, ಇವರು ಕೂಡ ಅಲ್ಲಲ್ಲಿ ಅವತಾರವನ್ನ ಎತ್ತಿ ನಿನ್ನನ್ನು ಬಂದು ಕೂಡ್ತಾರ. ಅಷ್ಟೇ ಅಲ್ಲ, ನಾನು ಕೂಡ ಗುರು ಲಿಂಗ ಜಂಗಮ ರೂಪದಿಂದ ಬಂದು ನಿನ್ನನ್ನು ಕಾಣ್ತೀನಿಯಪ್ಪ, ನಿನಗೆ ದರ್ಶನ ಕೊಡ್ತೀನಿಯಪ್ಪ ಅಂತ ಶಿವ ಅಭಯವನ್ನ ಇತ್ತ. ಆವಾಗ ನಂದೀಶ ಬಹಳ ಸಂತೋಷದಿಂದ, ಬಹಳ ಆನಂದದಿಂದ ಭೂಲೋಕದಲ್ಲಿ ನಾನು ಅವತಾರವನ್ನು ಎತ್ತಬೇಕು ಅಂತ ತಿಳ್ಕೊಂಡು ಕೈಲಾಸದಿಂದ
ಆಕಾಶ ಮಾರ್ಗವಾಗಿ ಭೂಲೋಕದತ್ತ ಆಗಮಿಸ್ತಾ ಇದ್ದಾನೆ ನಂದೀಶ. ಜಂಬುದ್ವೀಪ, ಭರತಖಂಡ, ಅದರಲ್ಲಿ ಈ ಭಾರತ ದೇಶ. ತಂಗಿ, ನಾವೆಲ್ಲರೂ ಯಾವ ದೇಶದೊಳಗೆ ಬದುಕ್ತೀವಿ ತಂಗಿ? ಭಾರತ ಅಂದ್ರೆ ಏನು ಗೊತ್ತದ ನಿಮಗೆ? ಭಾರತ. ಭಾ ಅಂತಂದ್ರೆ ಬೆಳಕು. ಯಾವ ದೇಶದೊಳಗೆ ನಾವು ಬದುಕಾಕತ್ತೀವಿ ಆ ದೇಶದ ಶಬ್ದ, ಅದರ ಅರ್ಥ ನಮಗೆ ಗೊತ್ತಿಲ್ಲ ಅಂತಂದ್ರೆ ಪ್ರಯೋಜನ ಆಗೋದಿಲ್ಲ ತಂಗಿ. ಲಕ್ಷ್ಯ ಕೊಟ್ಟು ಕೇಳ್ರಿ, ಯಾವುದಕ್ಕೆ ಭಾರತ ಅಂತ ಕರೀತಾರ? ಭಾ ಅಂತಂದ್ರ ಬೆಳಕ, ರಥ ಅಂತಂದ್ರ ಆನಂದಿಸುವುದು. ಯಾರು ಬೆಳಕಿನೊಳಗೆ ಆನಂದಿಸುತ್ತಾರೆ ಅವರು ಭಾರತೀಯರು. ಬೆಳಕು ಅಂತಂದ್ರೆ ಎಂಥ ಬೆಳಕು? ಈ ದೀಪದ ಬೆಳಕಲ್ಲ, ಜ್ಞಾನ ಅನ್ನೋ ದೀಪದ ಬೆಳಕು, ಅರಿವು ಅನ್ನೋ ದೀಪದ ಬೆಳಕು, ಆತ್ಮಜ್ಞಾನ ಎಂಬತಕ್ಕಂಥ ಬೆಳಕಿನೊಳಗ ಯಾರು ಆನಂದವನ್ನ ಪಡ್ತಾರೋ ಅಂಥವರೆಲ್ಲ ಭಾರತೀಯರು. ನಮ್ಮೊಳಗೆಲ್ಲ ಬೆಳಕೈತೇನಿಲ್ಲ ತಂಗಿ? ನಾವು ಯಾರು? ನಾವು ಪರಮಾತ್ಮನ ಸ್ವರೂಪರು. ನಾವು ಎಲ್ಲಿಂದ ಬಂದೀವಿ? ಪರಮಾತ್ಮನಿಂದ ನಾವು ಬಂದೀವಿ. ಮತ್ತು ನಾವು ಎಲ್ಲಿಗೆ ಹೋಗ್ತೀವಿ? ಮತ್ತೆ ಪರಮಾತ್ಮನಲ್ಲಿಯೇ ನಾವು ಹೋಗ್ತೀವಿ ಎಂಬತಕ್ಕಂಥ ಆ ಆತ್ಮಜ್ಞಾನವನ್ನು ಇರ್ತಕ್ಕಂಥವರು ಭಾರತೀಯರು. ಭಾರತ. ಗೊತ್ತಾತು ತಂಗಿ? ಶಬ್ದದ ಅರ್ಥ ಗೊತ್ತಾತು? ಬೆಳಕಿನೊಳಗೆ ಆನಂದಿಸ್ತಕ್ಕಂಥವರು, ರಮಿಸ್ತಕ್ಕಂಥವರಿಗೆ ಭಾರತೀಯರು. ಈ ದೇಶಕ್ಕೆ ಭಾರತ ಅಂತ ಹೆಸರು ಯಾಕಂತ ಬಂತು ಅಂತ ಇನ್ನೊಂದು ಅರ್ಥ. ಹಿಂದೆ ಈ ದೇಶವನ್ನು ಯಾರು ಆಳಿದ್ರು? ಭರತ ಎಂಬತಕ್ಕಂಥ ರಾಜ ಈ ದೇಶವನ್ನು ಆಳಿದ ಕಾರಣಕ್ಕಾಗಿ ಈ ದೇಶಕ್ಕೆ ಭಾರತ ಅಂತ ಹೆಸರು ಬಂತು ಅಂತ ಇತಿಹಾಸ ಹೇಳ್ತದ. ಈ ಭಾರತ ಸಾಮಾನ್ಯ ಅಲ್ಲ. ಅಲೆಕ್ಸಾಂಡರ್, ಇಡೀ ವಿಶ್ವವನ್ನೇ ಗೆಲ್ಲಬೇಕು ಅಂತ ಹೊರಟಿರ್ತಕ್ಕಂಥ ಅಲೆಕ್ಸಾಂಡರ್ ತನ್ನ ಗುರು ಆಗಿರ್ತಕ್ಕಂಥ ಅರಿಸ್ಟಾಟಲ್ಗೆ ಕೇಳ್ತಾನೆ, ಗುರುಗಳೇ, ನಾನು ಭಾರತವನ್ನ ಗೆಲ್ಲಬೇಕು ಅಂತ ನಡೆದೀನಿ, ಅದಕ್ಕೆ ಯಾವುದು ಭಾರತ ಅಂತ ನಾನು ಹೇಗೆ ತಿಳ್ಕೊಳ್ಬೇಕು? ಆವಾಗ ಅರಿಸ್ಟಾಟಲ್ ಹೇಳ್ತಾರೆ, ಏ ರಾಜ, ಎಲ್ಲವನ್ನ ಗೆಲ್ಲಬಹುದು, ಭಾರತವನ್ನ ಗೆಲ್ಲೋದು ಬಹಳ ಕಷ್ಟ ಅದಪ್ಪ. ಅಲ್ಲಿಯ ಭೂಭಾಗವನ್ನ ಗೆಲ್ಲೋದು ದೊಡ್ಡ ಮಾತಲ್ಲ, ಅಲ್ಲಿ ಇರ್ತಕ್ಕಂಥ ಭಾರತೀಯರನ್ನ ಗೆಲ್ಲೋದು ಬಹಳ ದೊಡ್ಡ ಮಾತದ ತಮ್ಮ. ಭಾರತ ಎಂಬತಕ್ಕಂಥದ್ದು ಅದೊಂದು ಕೇವಲ ಭೂಪ್ರದೇಶವಲ್ಲ, ಅದೊಂದು ಆಧ್ಯಾತ್ಮಿಕದ ಖಣಿ. ಭಾರತವೆಂದರೆ ಕೇವಲ ಅದೊಂದು ರಾಜಕೀಯ ಸಂಗತಿಯಲ್ಲ, ಅಥವಾ ಕೆಲವು ಐತಿಹಾಸಿಕ ವಾಸ್ತವಾಂಶಗಳ ಭಾಗವಲ್ಲ. ಭಾರತ ಅಂತಂದ್ರೆ ಕೇವಲ ಹಣ, ಅಧಿಕಾರ, ಸಿರಿ ಸಂಪತ್ತಿಗೆ ಹುಚ್ಚಾಗತಕ್ಕಂಥ ದೇಶ ಅಲ್ಲ. ಯಾವ ರೀತಿಯಾಗಿ ಚಕೋರ ಪಕ್ಷಿ ಚಂದ್ರನ್ನೇ ಕಾಣುವಂತೆ ಭಾರತ ದೇಶದವರು ಸತ್ಯವನ್ನೇ ಕಾಣಲು, ಸತ್ಯವನ್ನೇ ಹುಡುಕಾಡಲು, ಸತ್ಯದ ದರ್ಶನವನ್ನು ಮಾಡಲು ಹಂಬಲಿಸತಕ್ಕಂಥ ಒಬ್ಬ ಅಪೂರ್ವವಾಗಿರ್ತಕ್ಕಂಥ ಜನಾಂಗಗಳ ದೇಶ ಅದು ಭಾರತ ದೇಶ. ಅಂತ ಭಾರತ ದೇಶದಿಂದ ನಾ ಏನು ತರಲಿ ಗುರುವೇ ಅಂತ ಅಲೆಕ್ಸಾಂಡರ್ ಅರಿಸ್ಟಾಟಲ್ರನ್ನ ಕೇಳಿದಾಗ ಅರಿಸ್ಟಾಟಲ್ ಹೇಳ್ತಾರೆ, ಭಾರತದಿಂದ ನೀ ನನಗೆ ಏನಾದರೂ ಕೂಡ ತರಬೇಕು ಅಂತ ನಿನ್ನ ಮನಸ್ಸು ಹೇಳಿದ್ರೆ, ಭಾರತ ಸತ್ಯವನ್ನೇ ಸಾಧಿಸುವ ದೇಶ, ಅದಕ್ಕೆ ಸತ್ಯವನ್ನೇ ಹೇಳ್ತಕ್ಕಂಥ ಒಂದು ಧರ್ಮ ಗ್ರಂಥ ನನಗಾಗಿ ತೆಗೆದುಕೊಂಡು ಬಾ. ಅಷ್ಟೇ ಅಲ್ಲ, ಸತ್ಯವನ್ನೇ ಸಾಧಿಸಿರ್ತಕ್ಕಂಥ ಒಬ್ಬ ಶಿವಯೋಗಿಯನ್ನು ನನ್ನ ಹತ್ರ ಕರ್ಕೊಂಡು ಬಾ, ನಾನು ಅವನ ದರ್ಶನವನ್ನು ಪಡ್ಕೋಬೇಕು ಅಂತ ತಿಳ್ಕೊಂಡು ಯಾವಾಗ ಅರಿಸ್ಟಾಟಲ್ ಹೇಳ್ತಾರ, ಆವಾಗ ಆ ಅಲೆಕ್ಸಾಂಡರ್ ಭಾರತಕ್ಕೆ ಬಂದ ಅಂತ ಈ ಭಾರತ ದೇಶವನ್ನು ನೋಡಿ, ಇಲ್ಲಿ ಇರ್ತಕ್ಕಂಥ ಆತ್ಮಜ್ಞಾನಿಗಳ ಸಂಗಮವನ್ನು ನೋಡಿ ಆತನು ಕೂಡ ಒಬ್ಬ ಆಧ್ಯಾತ್ಮಿಕ ಸಾಧಕನಾದ ಅಂತ ತಿಳ್ಕೊಂಡು
ನಾವು ಅಲೆಕ್ಸಾಂಡರ್ನ ಇತಿಹಾಸದಿಂದ ನಾವು ತಿಳ್ಕೊಳ್ತೀವಿ. ಗ್ರೀಕ್ ದೇಶದ ತತ್ವಜ್ಞಾನಿ ಮ್ಯಾಕ್ಸ್ ಮುಲ್ಲರ್ ಹೆಸರು ಕೇಳಿರಲ್ರಪ್ಪ. ಭಾರತ ದೇಶದ ಬಗ್ಗೆ ಬಹಳಷ್ಟು ಕೇಳಿದ್ದರು ಮ್ಯಾಕ್ಸ್ ಮುಲ್ಲರ್. ನಾನು ಭಾರತವನ್ನು ನೋಡಬೇಕು, ಭಾರತೀಯರನ್ನ ಕಾಣಬೇಕು ಅಂತ ತಿಳ್ಕೊಂಡು ಗ್ರೀಕ್ ದೇಶದಿಂದ ಭಾರತಕ್ಕೆ ಬಂದ. ವರ್ಷ ಅಲ್ಲ, 2 ವರ್ಷ ಅಲ್ಲ, 3 ವರ್ಷಗಳ ಕಾಲ ಭಾರತ ದೇಶವನ್ನೆಲ್ಲ ಸಂಚಾರ ಮಾಡಿದ ಮ್ಯಾಕ್ಸ್ ಮುಲ್ಲರ್. ಯಾರೋ ಒಬ್ಬರು ಕೇಳಿದ್ರು, ಏನ್ರಿ ಮಹಾತ್ಮರ, ವರ್ಷ ಅಲ್ಲ, 2 ವರ್ಷ ಅಲ್ಲ, 3 ವರ್ಷಗಳ ಕಾಲ ನೀವು ಭಾರತ ದೇಶವನ್ನು ತಿರುಗಾಡಿದ್ರಿ, ಆದ್ರೆ ಒಂದು ದಿವಸನೂ ಕೂಡ ಕಾಲಾಗ ಚಪ್ಪಲಿಯನ್ನು ಮೆಟ್ಕೊಳ್ಳಿಲ್ಲಲ್ಲ. ಬೇಸಿಗೆನ ಇರಲಿ, ಮಳೆಗಾಲ ಇರಲಿ, ಚಳಿಗಾಲ ಇರಲಿ, ಕಾಲಲ್ಲಿ ಪಾದರಕ್ಷೆಗಳನ್ನು ಹಾಕಿಕೊಳ್ಳದೆ ಬರಿಗಾಲಲ್ಲೇ ನೀವು ಭಾರತ ದೇಶವನ್ನು ಯಾಕೆ ತಿರುಗಿದ್ರಿ ಅಂತ ಕೇಳಿದಾಗ ಮ್ಯಾಕ್ಸ್ ಮುಲ್ಲರ್ ಎಂಥ ಮಾತು ಹೇಳ್ತಾನೆ ಗೊತ್ತದ ಏನು? ಮೈ ರೋಮಾಂಚನ ಆಗ್ತದ. ಬರಿಗಾಲಲ್ಲೇ ಯಾಕೆ ಭಾರತ ದೇಶವನ್ನು ತಿರುಗಿದ್ರಿ ಅಂತ ಕೇಳಿದಾಗ ಮ್ಯಾಕ್ಸ್ ಮುಲ್ಲರ್ ಹೇಳ್ತಾನ, ನಾನು ದೇವಸ್ಥಾನದಲ್ಲಿ ಚಪ್ಪಲಿಯನ್ನು ಮೆಟ್ಟಿಕೊಳ್ಳುವುದಿಲ್ಲ. ಇಡೀ ಭಾರತ ದೇಶ ನನ್ನ ಪಾಲಿಗೆ ದೇವಸ್ಥಾನ. ನೋಡಿ, ಇಲ್ಲಿ ಗುಡ್ಡದ ಬಸವರಾಜೇಂದ್ರ ಶಿವಯೋಗಿಯ ಮಠ ಅದ ಅಂತಂದ್ರೆ ನಮ್ಮ ಪಾದರಕ್ಷೆಗಳನ್ನು ನಾವು ಅಷ್ಟು ದೂರ ಬಿಟ್ಟು ಬರ್ತೀವಿ. ಯಾಕೆ? ಇದೊಂದು ಪವಿತ್ರ ಸ್ಥಾನ. ಮ್ಯಾಕ್ಸ್ ಮುಲ್ಲರ್ ಹೇಳ್ತಾನೆ, ಇಡೀ ಭಾರತ ದೇಶವೇ ನನ್ನ ಪಾಲಿಗೆ ದೇವಸ್ಥಾನ. ಅದಕ್ಕೆ ನಾನು ಈ ದೇವಸ್ಥಾನದಲ್ಲಿ ಚಪ್ಪಲಿಯನ್ನು ನಾನು ಮೆಟ್ಟಿಕೊಳ್ಳಲಿಲ್ಲ. ಇಂಥ ಪವಿತ್ರವಾಗಿರ್ತಕ್ಕಂಥ ಸ್ಥಾನ ಭಾರತ ದೇಶ. ಸ್ವಾಮಿ ವಿವೇಕಾನಂದರು ಭಾರತ ಅಂತಂದ್ರೆ ಏನು, ಹಿಂದೂ ಧರ್ಮ ಅಂತಂದ್ರೆ ಏನು, ಹಿಂದೂಗಳು ಏನು ಅಂತ ತಿಳ್ಕೊಂಡು ಈ ದೇಶದ ಮಹತ್ವವನ್ನು ಸಾರಲಿಕ್ಕೆ ಅಮೇರಿಕಕ್ಕೆ ಹೋದರು. ಶಿಕಾಗೋ ಪಟ್ಟಣದಲ್ಲಿ ಅದ್ಭುತವಾಗಿರ್ತಕ್ಕಂತಹ ಭಾಷಣವನ್ನು ಮಾಡಿದ್ರು. ಯಾವಾಗ ಇಡೀ ಅಮೇರಿಕ ಎಲ್ಲ ಸಂಚಾರ ಮಾಡಿ ಭಾರತ ದೇಶದ ಗುಣಗಾನವನ್ನು ಮಾಡಿ ಭಾರತೀಯ ಸಂಸ್ಕಾರ ಸಂಸ್ಕೃತಿಯನ್ನ ಅಮೇರಿಕನ್ನರಿಗೆ ತಿಳಿಸಿ ಯಾವಾಗ ಮರಳಿ ಭಾರತಕ್ಕೆ ಬಂದರು, ವಿಮಾನದಿಂದ ಇಳಿದ್ರು, ಸ್ವಲ್ಪ ಹಿಂಗ ದೂರ ಬಂದು ಆ ಭಾರತ ದೇಶದ ಆ ಮಣ್ಣನ್ನ ಹಿಂಗ ಬೊಗಸೆಯೊಳಗ ತುಂಬಿಕೊಂಡು ಹಿಂಗ ತಲೆ ಮ್ಯಾಲ ಸುರುಕೊಂಡ್ರಂತ ಸ್ವಾಮಿ ವಿವೇಕಾನಂದರು. ಅಲ್ಲಿರ್ತಕ್ಕಂಥ ಪತ್ರಕರ್ತರು ಕೇಳಿದ್ರಂತ, ಏನ್ರಿ ವಿವೇಕಾನಂದ್ರೆ, ಬೊಗಸೆ ತುಂಬ ಮಣ್ಣು ತುಂಬಿಕೊಂಡು ತಲೆ ಮೇಲೆ ಯಾಕೆ ಸುರುಕೊಂಡ್ರಿ? ಆವಾಗ ವಿವೇಕಾನಂದರು ಹೇಳಿದ್ರಂತ, ನಾನು ಅಮೇರಿಕಕ್ಕೆ ಹೋಗಿದ್ದೆ, ಅದು ಭೋಗ ಭೂಮಿ, ಅದು ಭೋಗ ಭೂಮಿ, ಸಂಪತ್ತಿನ ಭೂಮಿ. ಅಲ್ಲಿ ಇರ್ತಕ್ಕಂಥ ಸಂಸ್ಕಾರ ಸಂಸ್ಕೃತಿಯನ್ನು ನೋಡಿ ನೋಡಿ ಮನಸ್ಸು ಮೈಯೆಲ್ಲ ಹೊಲಸಾಗಿ ಬಿಟ್ಟಿತ್ತು. ಆದ್ರೆ ನನ್ನ ಭಾರತ ದೇಶ ಇದು ಭೋಗ ಭೂಮಿ ಅಲ್ಲ, ಇದು ಯೋಗ ಭೂಮಿ. ಇಲ್ಲಿ ಅನೇಕ ಶರಣರು, ಸಂತರು, ಮಹಾತ್ಮರು, ಶಿವಯೋಗಿಗಳು ಅವತಾರವನ್ನ ಎತ್ತಿ ಜಪ ತಪ ಪೂಜೆ ಅನುಷ್ಠಾನದಿಂದ ಈ ಭಾರತದ ನೆಲವನ್ನು ಅತ್ಯಂತ ಪವಿತ್ರ ಮಾಡಿದ್ದಾರೆ. ಅದಕ್ಕೆ ಈ ನೆಲದ ಮಣ್ಣನ್ನ ನನ್ನ ಮೈ ಮೇಲೆ ಯಾಕೆ ನಾನು ಸುರುಕೊಂಡೆ ಅಂತಂದ್ರೆ, ಅಪವಿತ್ರ ಆಗಿರ್ತಕ್ಕಂಥ ಈ ಶರೀರ ಮತ್ತೆ ಪವಿತ್ರ ಆಗಲಿ ಅನ್ನೋ ದೃಷ್ಟಿಯಿಂದ. ಅಂಥ ಒಂದು ಪವಿತ್ರ ಮಣ್ಣಿನಲ್ಲಿ ನಾವು ನೀವು ಬದುಕಾಕತ್ತೀವೇನಿಲ್ಲ ತಂಗಿ. ಕ್ಯಾಡ್ಗಿಗೆ ಬಂದ ಕೂಡಲೇ ಮಠಕ್ಕೆ ಬರ್ತೀರಿ, ಆ ಮಠದ ನೆಲವನ್ನ, ಆ ಅಂಗಳದ ನೆಲವನ್ನ ನಾನು ನನ್ನ ಮನಸ್ಪೂರ್ವಕವಾಗಿ ಯಾವಾಗಲೂ ಒಬ್ಬರಿಗೆ ಒಳ್ಳೆಯದನ್ನೇ ಬಯಸುತ್ತೆ. ಐ ಮೀನ್ ಇಟ್. ಏನು ತಂದೆಯೋ ನೀನು ಬರುವಾಗ, ಏನು ಕೂಡಿಟ್ಟೆ ಜಗದಲ್ಲಿರುವಾಗ, ನಿನಿ ಮಣ್ಣಿಗೆ ಅನ್ನವಾಗುವಾಗ, ಹೊತ್ತು ಒಯ್ಯಬೇಕು ಪುಣ್ಯಾನ
ಜೊತೆಯಾಗ ಅವವಿದ್ಯೆ ಕಲಿತರೆ ಏನು ಸಾವವಿದ್ಯೆ ಕಲಿಯಲಿಲ್ಲ ನೀನು ಅವವಿದ್ಯೆ ಕಲಿತರೆ ಏನು ಸಾವವಿದ್ಯೆ ಕಲಿಯಲಿಲ್ಲ ನೀನು ಎಂದು ವಚನ ನುಡಿದರು ಅಕ್ಕ ತಲೆಗೇರಲಿಲ್ಲ ಕಾಯಕ. ಹಿಂದೆ ಹೋರಾಡಲು ನಾನೆಂದು ಮುಂದೆ ಈ ದೇವರು ಮಾಡಿದ ಆಜ್ಞೆ ನಾ ಮೀರುವುದುಂಟೇನು ಈ ಮಣ್ಣಲ್ಲಿ ಹುಟ್ಟಿದ ಋಣವ ನಾ ಮರೆಯುವುದುಂಟೇನು ಹಣವನ್ನು ದೋಚುವ ದೆಸೆಯಿಂದ ಮಾರಕ ಮಾದಕ ಕೊಡುವುದೇ ಸುಖ ಪಡುವುದೇ ನಾಳಿನ ಪ್ರಜೆಗಳ ಕಂಗೆಡಿಸಿ ನಾಡನು ನರಕಕ್ಕೆ ತಳ್ಳಲು ಗುಣಿ ತೆಗೆವುದೇ ಸತ್ಯಕ್ಕೆ ಸಾಲಿಲ್ಲ ಮೋಸಕ್ಕೆ ಉಳಿವಿಲ್ಲ ನ್ಯಾಯದ ದಾರಿಗೆ ಭಯವಿಲ್ಲ ಈ ಜನಗಳು ಮಾಡಿದ ಆಜ್ಞೆ ನಾ ಮೀರುವುದುಂಟೇನು ಈ ಮಣ್ಣಲ್ಲಿ ಹುಟ್ಟಿದ ಋಣವ ನಾ ಮರೆಯುವುದುಂಟೇನು. ಯುವಕರ ಓದಿನ ಉಪಯೋಗ ನಾಡಿಗೆ ದೊರೆತರೆ ಚಿನ್ನದ ಬೆಳೆ ಬೆಳೆಯುವುದು ಯುವಜನ ಶಕ್ತಿಯು ಮನಸ್ಸಿಟ್ಟು ದುಡಿದರೆ ನಡೆದರೆ ಭೂಮಿಗೆ ಸ್ವರ್ಗ ಇಳಿಯುವುದು ಯುವಕರೇ ಮೇಲೇರಿ ಸಂಸ್ಕೃತಿ ಕಾಪಾಡಿ ಯುವಕರ ನಾಡಿನ ಶಿಲ್ಪಿಗಳು ಜನರು ಹೇಳಿ ಕೇಳಿ ನಾವು ಮಣ್ಣಿನ ಮಕ್ಕಳು ಕಣೆಯ 10 ಜನಕ್ಕೆ ಅನ್ನ ಹಾಕೋ ಕೈನ ತುತ್ತನ್ನಕ್ಕೆ ಚಾಚಬಾರದು. ಇನ್ನೇನು ಈ ಕೆಲಸ ಕಲಿಯೋದು ಕಾಲೇಜ್ ಹೋಗ್ಬೇಕಾಗತ್ತಾ? 10 ದಿವಸ ನನ್ನ ಜೊತೆ ಸುತ್ತಾಡ್ಕೊಂಡ್ರು ತನ್ನ ಪಡೆಗೆ ತಾನೇ ಬರುತ್ತೆ. ಈ ಸರ್ಕಾರಿ ಕೆಲಸ ಅನ್ನೋದು ಒಬ್ರು ಕೈಕಾಲು ಹಿಡಿಯೋ ತಾಪೇದಾರಿ ಅಥವಾ ಇನ್ನೊಬ್ಬರನ್ನ ಜಬರ್ದಸ್ತ್ ಮಾಡೋ ಅಧಿಕಾರ. ನಮ್ಮ ಕೈಕಾಲ ಮೇಲೆ ನಾವು ನಿಂತ್ಕೊಳ್ಳೋ ಶಕ್ತಿ ಇರುವಾಗ ನಾವ್ಯಾಕೆ ಇನ್ನೊಬ್ರಿಗೆ ತಲೆ ತಗ್ಗಿಸಿ ನಡಿಬೇಕು? ನಾವ್ ಯಾವಾಗ್ಲೂ ತಲೆ ಎತ್ತಿ ಬಾಳ್ಬೇಕು. ಅದು ಈ ಭೂತಾಯಿನ ನಂಬುದವರು ಮಾತ್ರ ಸಾಧ್ಯ. ನನ್ ಮಾತು ಕೇಳು, ಈ ತಾಯಿನ ನಂಬ್ಕೋ. ಇವಳು ನಂಬುದವ್ರನ್ನ ಯಾವತ್ತೂ ಕೈ ಬಿಡೋದು. ಜಯ ಗುರುದೇವ ಬಸವಣ್ಣ ಜಯ ಗುರುದೇವ ಬಸವಣ್ಣ ಬಾಗೇವಾಡಿಯ ನಮ್ಮಣ್ಣ ಬಾಗೇವಾಡಿಯ ನಮ್ಮಣ್ಣ ನೀತಿ ನಿಯಮವ ಕಲಿಸಣ್ಣ ನೀತಿ ನಿಯಮವ ಕಲಿಸಣ್ಣ ನಾನ್ಯಾರೆಂಬುದು ತಿಳಿಸಣ್ಣ ನಾನ್ಯಾರೆಂಬುದು ತಿಳಿಸಣ್ಣ ಜಯ ಗುರುದೇವ ಬಸವಣ್ಣ ಜಯ ಗುರುದೇವ ಬಸವಣ್ಣ ಬಾಗೇವಾಡಿಯ ನಮ್ಮಣ್ಣ ಬಾಗೇವಾಡಿಯ ನಮ್ಮಣ್ಣ. ಬಸವಣ್ಣವರು ತನ್ನ ವಚನದಲ್ಲಿ ಹೇಳ್ತಾರೆ, ಕೃಷಿಕೃತ್ಯ ಕಾಯಕವ ಮಾಡುವ ಸದ್ಭಕ್ತನ ಪಾದಂಗಳ ತೋರಿಸಿ ಎನ್ನ ಬದುಕಿಸಯ್ಯ. ಆತನ ತನು ಶುದ್ಧ ಮನಶುದ್ಧ ಭಾವಶುದ್ಧ ಆತನ ಮನವಿಗೆ ಹೋಗಿ ಲಿಂಗ ಪೂಜೆ ಕೈಗೊಂಡ ಗುರುವಿನ ಜೀವನ ಪಾವನ ನೋಡ ನಮ್ಮ ಕೂಡಲ ಸಂಗಮ ದೇವ ಅಂತ ಹೇಳಿ ವಚನಕಾರರು ಹೇಳ್ತಾರೆ. ಅಂದ್ರೆ ರೈತಾಪಿತನ ಅಂದ್ರೆ ಅಷ್ಟು ಶ್ರೇಷ್ಠವಾದದ್ದು. ಜಗತ್ತಿನ 84 ಲಕ್ಷ ಜೀವಿಗಳು ಅಂತೇಳಿ ಕನಕದಾಸರು ಹೇಳ್ತಾರಲ್ಲ, 84 ಲಕ್ಷ ಜೀವಿಗಳಿಗೂ ಅನ್ನ ಕೊಟ್ಟಿರ್ತಕ್ಕಂಥ ಪುಣ್ಯಾತ್ಮ ಯಾರಾದ್ರೂ ಇದ್ರೆ ಅದು ರೈತ ಮಾತ್ರ. ಕುವೆಂಪು ಒಂದ್ ಕಡೆ ಬರೀತಾರೆ, ರಾಜ್ಯಗಳೆಳೆಯಲಿ ರಾಜ್ಯಗಳು ರುಜಿಸಲಿ ಆರಲಿ ಗದ್ದಿಗೆ ಮುಕುಟಗಳು ಮುತ್ತಿಗೆ ಹಾಕಲಿ ಸೈನಿಕರೆಲ್ಲ ಬಿತ್ತುವುದು ಬಿಡುವುದೇ ಇಲ್ಲ ನೇಗಿಲ ಕುಲದೊಳಗೆ ಅಡಗಿದೆ ಕರ್ಮ ನೇಗಿಲ ಮೇಲೆಯೇ ನಿಂತಿದೆ ಧರ್ಮ ಅಂತೇಳಿ ಕುವೆಂಪುರವರು ಬರೀತಾರೆ. ಅಂದ್ರೆ ನಾವೆಲ್ಲ ನಮ್ಮ ಧರ್ಮಗಳು ಎಷ್ಟೆಷ್ಟು ಶ್ರೇಷ್ಠ ಅಂತ ನಾವೆಲ್ಲ ಅಂದ್ಕೊಂಡಿದ್ದೀವೋ, ರೈತನ ಕುಲ 3 ವರ್ಷ ನೇಗಿಲ ಕುಲ ನೆಲಕ್ಕೆ ಹೋಗದಿದ್ರೆ 3 ವರ್ಷ ಈ ಜಗತ್ತಲ್ಲಿ ಯಾವ ಧರ್ಮನೂ ಉಳಿಯೋದಿಲ್ಲ. ರೈತ ಇರೋದಕ್ಕೆ ಜಗತ್ತು ಬದುಕಿರೋದು, ನಾವೆಲ್ಲ ಬದುಕಿರೋದು. ರೈತನ ಆಶೀರ್ವಾದ, ರೈತನ ಕರುಣಂತೂ ತಿಳ್ಕೊಳ್ಳಿ, ಕೆಟ್ಟದ್ದು ಮಾಡಿದವನಿಗೆ ಕೆಟ್ಟದೇ ಆಗುತ್ತೆ, ಒಳ್ಳೇದು ಮಾಡಿದವನಿಗೆ ಒಳ್ಳೇದೇ ಆಗುತ್ತೆ. ಧರ್ಮೋ ರಕ್ಷತಿ ರಕ್ಷಿತ. ಧರ್ಮವನ್ನ ಮಾಡಿದ್ರೆ ನೀನು ಯಾವತ್ತಿನ ತನಕ ಬೇರೆಯವರಿಗೆ ಒಳ್ಳೇದನ್ನ ಮಾಡ್ತಾ ಇರ್ತೀಯ, ಆವತ್ತಿನ ತನಕ ನೀನು ಒಳ್ಳೇದೇ ಆಗುತ್ತೆ.
ಕೆಟ್ಟದ್ದು ಮಾಡಿದ್ರೆ ನೀನಲ್ಲ ಯಾರೇ ಆಗಿದ್ರು ಕೆಟ್ಟದ್ದೇ ಆಗುತ್ತೆ. ಒಳ್ಳೇದ್ ಮಾಡಿದವನಿಗೆ ಒಳ್ಳೇದಾಗುತ್ತೆ, ಕೆಟ್ಟದ್ ಮಾಡಿದವನಿಗೆ ಕೆಟ್ಟದಾಗುತ್ತೆ. ಆದ್ರೆ ಒಳ್ಳೇದ್ ಮಾಡಿದವನಿಗೆ ಕೆಲವೊಮ್ಮೆ ಪರೀಕ್ಷೆಗಳು ಜಾಸ್ತಿ ಇರ್ತವೆ, ಆದ್ರೆ ಅವನೇ ಜಯಿಸ್ತಾನೆ. ಕೆಟ್ಟದ್ ಮಾಡಿದವನು ಪರೀಕ್ಷೆ ಇಲ್ಲದೆ ಇರ್ಬೋದು, ಅವನು ತನ್ನ ಕರ್ಮದ ಫಲವನ್ನು ಅನುಭವಿಸಿಯೇ ಸಿರಿವಂತನಾದರೂ ಕನ್ನಡ ನಾಡಲ್ಲೇ ಮೆದೆಲೆ, ಭಿಕ್ಷುಕನಾದರೂ ಕನ್ನಡ ನಾಡಲ್ಲೇ ಮಡಿವೆ. ಸಿರಿವಂತನಾದರೂ ಕನ್ನಡ ನಾಡಲ್ಲೇ ಮೆರೆವೆ, ಭಿಕ್ಷುಕಿಯಾದರೂ ಕನ್ನಡ ನಾಡಲ್ಲೇ ಮಡಿವೆ. ಸಿರಿವಂತನಾದರೂ ಕನ್ನಡ ನಾಡಲ್ಲಿ